ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆತಿಥ್ಯ ಕೊಡ್ತೀವಿ ನಾವು ನಿಮಗೆ. ಸರ್ ನನಗೂ ಆಸೆ ಇದೆ ಸರ್ ಇದೆಲ್ಲ ಅಭಿವೃದ್ಧಿ ಹೊಂದಬೇಕು. ಈಗ ರೆಡ್ ಝೋನ್ ನಿಂದಾಗಿ ಪಾಪ ನಾವೆಲ್ಲರೂ ಆ ಕಡೆ ಅಭಿವೃದ್ಧಿ ಹೊಂದಿದೀವಿ, ಈ ಕಡೆ ಅಭಿವೃದ್ಧಿ ಕುಂಠಿತ ಆಗಿದೆ. ಸೊ ನೀವೇನು ಮಾಡಕ್ ಆಗ್ತಾ ಇಲ್ಲ, ಬಿಕಾಸ್ ಆಫ್ ರೆಡ್ ಝೋನ್ ಆಯ್ತು ನಿಮ್ಮ ಹೊಲಗಳು ಹೋಯ್ತು, ನಿಮ್ಮ ಮನೆಗಳೇ ಹೋಯ್ತು. ಸೈಟ್ ಅಲ್ಲೇ ನಾವು ಇರ್ತೀವಿ, ಯಾರು ನಮ್ಮ ವಾಸ್ತವ್ಯನ ನಮ್ಮ ಇವಾಗ SIR ಅಲ್ಲಿ ನಾವು ಕಮೆಂಟ್ ಮಾಡ್ಕೊತಾ ಇದೀವಿ. ನಾವು ಅದನ್ನೆಲ್ಲ ನಮಗೆ ಇರಬೇಕು ಅಂತಾನೆ ಮಾಡ್ಕೊತಾ ಇದೀವಿ ಮೇಡಮ್. ನಮಗೆ ಇಲ್ಲಿ ಟೌನ್ಶಿಪ್ ಅಂದ್ರೆ ಸರ್ ಊರುಗಳನ್ನ ಬಿಟ್ಬಿಡ್ತೀವಿ, ಹೊರಗಡೆ ಮಾಡ್ತೀವಿ, ಹಂಗಾಗಲ್ಲ. ನಮಗೆ ರೆಡ್ ಝೋನ್ ಮಾಡಿದಂಥವರಿಂದ ಯಾವ ಥರ ಬೇಕು ಅಂದರೆ ಮಾಡ್ತಾ ಇರೋರನ್ನ ಪರವಾಗಿ ಪ್ರಾಜೆಕ್ಟ್ ಮಾಡ್ತಾ ಇರೋರಿಗೆ ಪ್ರಾಜೆಕ್ಟನ್ನು ಹಂಗಾಗಿ ಬಿಟ್ಬಿಟ್ಟು ಯೂಸ್ ಮಾಡಿ ರಾಜಕಾರಣ ಮಾಡಿದೆ. ನಮ್ಮಲ್ಲಿ ಅಲ್ಲ ಅಕ್ಕ ತಂಗಿಯರು ಎಲ್ಲ ದಯಾದಿಗಳು ಇರ್ತಕ್ಕಂಥದ್ದು. ನಿಮಗೆ ಬೈ ರೆಕಾರ್ಡ್ ನಿಮ್ಗೆ ಈಗ ಅವ್ರು ಏನ್ ಕೇಳ್ತಾ ಇದಾರೆ ಆ ರೈತರು, ಆಯ್ತು ನಮ್ ಜಮೀನ್ ಮುಟ್ಟಲ್ಲ ತಾನೇ ನೀವು, ಹಂಗಾದ್ರೆ ನಮ್ಗೆ ಬರಲ್ಲ. ಅದ್ಯಾವ ಸರ್ಕಾರದಲ್ಲೂ ನಡೆದಿಲ್ಲ, ನಡೆಯಲ್ಲ, ನನಗೂ ಗೊತ್ತಿದೆ ಅದ್ರ ಸತ್ಯ. ಸೊ ಇಂಬರ ಬರ್ದ್ಕೊಡಿ, ನೀವು ಮುಟ್ಟಲ್ಲ ಅಂತ ಇಂಬರ ಬರ್ದ್ಕೊಡಿ. ಸೊ ನೀವು ಈಗ ಯಾರು ಭೂಮಿ ಕೊಡಕ್ ರೆಡಿ ಆಗಿದ್ದೀರಲ್ಲ, ನೀವುಗಳು ಕೂಡ ಆಯ್ತು ನಾಳೆ ನಮ್ಮ ಮನೆ ಮಠ ಮುಟ್ಟಲ್ಲ, ನಾಳೆ ನಮ್ಮ ರಸ್ತೆಗಳು ಮುಟ್ಟಲ್ಲ, ನಾಳೆ ನಮ್ಮ ಬದುಕನ್ನ ನೀವು ಚಲ್ಲಾಟ ಆಡಲ್ಲ, ನಮ್ಮನ್ನ ಇಲ್ಲಿಂದ ಒಕ್ಕಲೆಪ್ಸಲ್ಲ ಅಂತ ನೀವೇನಾದ್ರೂ ಹಿಂಬರ ಬರ್ಸ್ಕೊಂಡಿದ್ದೀರಾ? ಈಗ ನೀವ್ ಹೇಳ್ತಿದ್ರೆ ಇಷ್ಟು ಕಾನ್ಫಿಡೆನ್ಸ್ ಆಗಿ ನೀವೇನಾದ್ರೂ ಬರ್ಸ್ಕೊಂಡಿದ್ದೀರಾ? ಪ್ರಾಜೆಕ್ಟ್ ಒಳಗಡೆ ಬಂದ್ರೆ ಸರ್ ಪರಿಹಾರ ತಗೊಂಡ ಮೇಲೆ ನಿಮಗಲ್ಲಿಲ್ಲ, ನಾಳೆ ಪ್ರಾಜೆಕ್ಟ್ ಆದ್ಮೇಲೆ ನೀವು ಕಾಲ್ 20 ವರ್ಷನೇ ಅನುಭವಿಸಿದ್ದೀವಿ. ಇವ್ರು 3 ವರ್ಷ ಅಂತ ಹೇಳಿದ್ದಾರೆ, 4-5 ವರ್ಷ ಆಗ್ಲಿ ನಮ್ಗೆ ತೊಂದರೆ ಇಲ್ಲ. ಬರ್ಸ್ಕೊಂಡಿದ್ದೀರಿ ಹಿಂಬರ, ನಮ್ಮ ಮನೆ ಮುಟ್ಟಲ್ಲ, ನಮ್ಮ ಅಂಗಳ ಮುಟ್ಟಲ್ಲ, ನಮ್ಮ ರಸ್ತೆ ಮುಟ್ಟಲ್ಲ. ಪ್ರಾಜೆಕ್ಟ್ ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅದು ಯಾವ್ದು ಎಲ್ಲಾ ಪ್ರಾಜೆಕ್ಟ್ಗಳು ಆಗಿದೆ, ಎಲ್ಲಾ ಪ್ರಾಜೆಕ್ಟ್ ಆಗಿದೆ. ಬರೋದ್ರಿಂದ ನಿಮ್ಮ ಜೀವನದ ಮೇಲೆ, ನಿಮ್ಮ ಸಮಾಜದಲ್ಲಿ ಆಗೋ ಪರಿಣಾಮಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಅದಕ್ಕೆ ಏನ್ ಮಾಡ್ತು ಕ್ಯಾಬಿನೆಟ್, ಅದರ ಅವಶ್ಯಕತೆ ಇಲ್ಲ ಅಂತ ಅದನ್ನ ಬೈಪಾಸ್ ಮಾಡಬೇಕು. ಇವತ್ತು ನಾವು ಮಾತಾಡ್ತಾ ಇರೋದು ಹಂಗಾಗಿ ನೀವು ಜಾಗೃತಿ ಅವರೆಲ್ಲರೂ ಬಂದು ನಮಗೆ ಸಹಕರಿಸಬೇಕು. ಯಾವ ಥರ ಸಹಕರಿಸಬೇಕು ಅಂದರೆ ಏನು ಹೇಳದೇ ಇದ್ರೆ ಸಾಕು, ನಮ್ಮ ಪ್ರಾಜೆಕ್ಟ್ ಚೆನ್ನಾಗಾಗುತ್ತೆ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ನಮ್ಗಳಲ್ಲಿ ಎಲ್ಲ ದಾಯಾದಿಗಳು ಮತ್ತೆ ಅಕ್ಕಗಿದ್ರಲ್ಲಿ ಯಾವುದೇ ಬೇಕಾಗಿಲ್ಲ. ಕೆಲವು ರಾಜಕಾರಣಿಗಳು ಅಗ್ಲೋಕಲ್ ಬಂದ್ರೆ, ಕೆಲವು ರಾಜಕಾರಣಿಗಳು 12 ಗಂಟೆ ಬರ್ತಾರೆ, 15 ಬರ್ತಾರೆ ಗೊತ್ತಿಲ್ಲ, ಹುಡುಗಾರಿಕೆ ಮಾಡ್ಕೊಂಡು ಯಾರಿಗೆ ಏನು ವಿಷಯ ಬಿತ್ತಾರೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಒಂದೊಂದು ಪರಿಣಾಮ ಆಗಿರ್ತದೆ, ನಾಳೆ ಬೆಳಿಗ್ಗೆ ಇದಕ್ಕಿದಂಗೆ ಬಂದು ರೋಡ್ ತಡೆ ಮಾಡೋದು, ಇದೆಲ್ಲಾನು ನಡೀತಾನೆ ಇದೆ. ಇದಾಗಬಾರ್ದು, ನಾವು ಮಾಡಿಲ್ಲ. ಹೊಡೆದಿರೋ ರೈತರಿಗೆ ಒಬ್ಬ ವಿರೋಧ ಪಕ್ಷದ ಅಶೋಕು ರಾತ್ರಿ 7 ಗಂಟೆಯಲ್ಲಿ ನಮ್ಮ ಪಕ್ಕದ ಊರಲ್ಲಿ ಕೋಡಹಳ್ಳಿ ಅಂತ ನಾನು ಒಬ್ಬ ಮುದುಕ ಊರಿಗೆ ವಹಿಸ್ಕೊಂಡು, ನೀವು ಹೊಡೆದಿರೋರ ಮನೆಗೆ ಶಾಂತಕಾರ ಕೇಳಕ್ಕೆ ಬಂದಿದ್ದೀರಲ್ಲ, ನೀವು ಎಷ್ಟು ಮಾತ್ರ ನೀವು ರಾಜಕಾರಣಿ ಸನ್ಮಾನ ಮಾಡಿ ಅವ್ರು ನೀವು ಧೈರ್ಯವಾಗಿರಿ, ನೀವು ಮಾಡ್ತಾನೆ ಇರಿ. ನಾವು ಊರಲ್ಲಿ ಇರಬಾರ್ದವ, ಯಾಕವ ಏನು ಗೊತ್ತೇವ್ರಿನಾ? ದೇವೇಗೌಡನ ಮಗಂದಾಯ್ತು, ಇವಾಗ ಅಶೋಕದು ಇಬ್ಬರು ಜೊತೆ ಆಗೋಬಿಟ್ರು. ಪೋಳಿ ಮಗನಿಗೆ ಉಗಿರಿ ಅಂತ ಹೇಳ್ಕೊಡೋಣಪ್ಪ, ಪೋಳಿ ಮಗನಿಗೆ ಊರಿಗೆ ಬಂದು ಉಗಿರಿ ಅಂತ ಹೇಳ್ಕೊಡೋಣಪ್ಪ. ನಮಗೆ ಅಶೋಕನು ಕುಮಾರಸ್ವಾಮಿ ಹಿಂದೆ ನಮ್ಗೆ ಹೇಳ್ಕೊಡ್ತಾ ಇದ್ದಿದ್ದು ರಾಜಕೀಯ ಮಾಡ್ತಿದ್ದಾಗ. ಇವಾಗ ಒಂದಾಗ್ಬಿಟ್ಟು ನೀವು ಬಿಜೆಪಿಯವ್ರನ್ನ ಉಗಿರಿ ಅಂತ ದಳದವ್ರು ಹೇಳ್ಕೊಡೋರು, ದಳದವ್ರಿಗೆ ಉಗಿರಿ ಅಂತ ಬಿಜೆಪಿಯವ್ರು ಹೇಳ್ಕೊಡೋರು. ನಮ್ಗೆ ಇಲ್ಲಿ ರೈತರಿಗೆ ಬಂದು ಆಯ್ತಾವ. ನಿನ್ನೆ ರಾತ್ರಿ 7 ಗಂಟೆಯಲ್ಲಿ ನೀನು ಈ ಊರಿಗೆ ಬಂದಿದ್ದೀರಲ್ಲ, ದರೋಡೆಗಾರರಿಗೆ ನೀನು ಶಾಂತಕಾರ ಕೇಳಿ ನೋಡಿ. ಇವಾಗ ನೀವು ದರೋಡೆಗಾರರ ಸರಿನಾ? ಇವಾಗ ಕೇಳಿ ನಾವ್ ಹೆಂಗ್ ಬದುಕಬೇಕು ವಯಸ್ಸಾದರು ಊರಲ್ಲಿ. ನಿಮ್ಗೆ ನೋಡವ, ನಿನ್ ರಕ್ತ ಮಾಂಸ ಎಲ್ಲ ಅದೇ. ನೀನು ಒಂದ್ ಏಟ್ ಹೊಡೆದ್ರೆ ನನ್ನ ಕತೆ ಮುಗೀತು. ನನ್ನ ಮಗಳು ಮೊಮ್ಮಗಳಿದ್ದಂಗೆ ನೀನು ಒಂದೇಟ್ ಹೊಡೆದ್ರೆ ಮುಗೀತು. ನಾವು ಊರಲ್ಲಿ ಹೆಂಗ್ ಬದುಕಬೇಕು? ನೀನ್ ಏನಕ್ಕೆ ಬಂದೆ? ಕರ್ಕೊಂಡು ಶಾಂತಿ ಹೇಳ್ಬೇಕಿಲ್ಲೋ. ಆಮೇಲೆ ನನ್ನ ಜಮೀನ್ ಪರಿಸ್ಥಿತಿ ಆಮೇಲೆ ಹೇಳ್ತೀನಿ. ನೋಡವ, ನನಗಿರೋದು 2 ಎಕರೆ ಭೂಮಿ,
ನೋಡಿ ಚಾನಲ್ನವ್ರಿಗೆ ಅವ ನನಗೋಸ್ಕರ ಬಂದ್ಬಿಡು, ನೀವು ಬಂದ್ಬಿಡವ ತೋರಿಸ್ಬಿಡ್ತೀನಿ. 15 ವರ್ಷದಿಂದ ಪಾಳು ಬಿದ್ದದೆ ಕಣವ. ನಾವು ಜೀವನ ಮಾಡೋಕ್ಕಿಲ್ಲ, ಏನು ಜೀವನ ಮಾಡೋಕ್ಕಿಲ್ಲ. ನಮ್ಮ ಮಕ್ಕಳು ವಾಸನೆ ನೀರು ಅಂದ್ಬಿಟ್ಟು ಎಲ್ಲ ಸಿಟಿಗೆ ನನ್ನ ಹೆಂಡತಿ ಅಲ್ಲಿ ಓಲ್ಡ್ ಪಿನ್ಷನ್ ತೊಗೊಳಕ್ಕೆ ಲೈನಲ್ಲಿ ನಿಂತವಳೆ. ಖರ್ಚಲ ನಾವೀಗ ಜೀವನ ಮಾಡ್ತಾಯಿದ್ದೀವಿ, ಅಕ್ಕಿ ಕೊಡ್ತೀರಿ, ಓಲ್ಡ್ ಪಿನ್ಷನ್ ಜೀವನ ಮಾಡ್ತಾಯಿದ್ದೀವಿ. ನೀವು ರಾಜಕಾರಣಿಗಳು ನಾಚಿಕೆ ಆಗ್ಬೇಕ, ಅದು ಹೋಗಿ ನೋಡಬಾರ್ದ. ನನ್ನಂಥವ್ರು 100 ಬಂದು ಕೇಳಿದರೆ ಅಲ್ಲಿ ಪರಿಸ್ಥಿತಿ ಏನಲ್ಲ. ನಾನು ಹೇಳೋದೇನವಾ, ಕೇಳವ, ಬೈಯವ. ಒಂದು ಊರಿಗೆ ಬಂದಾಗ ಅವನು ಯಾರೋ ಹುಡುಗ ಹುಡುಗರು ನೀವು ನಮಗೆ ಬೇಕು, ಪೊಲೀಸ್ನವ್ರು ನಮಗೆ, ನೀವೇ ನಮಗಿವತ್ತು ಅಧಿಕಾರಿಗಳು.